ಸೀತಾಮಾತೆಯವರು ಲವಕುಶರಿಗೆ ಜನ್ಮ ನೀಡಿದ ಸ್ಥಳ ಇದೆ. ಸೀತಾಮಾತೆಯು ಕಣ್ಣೀರು ಹಾಕಿದ ಬಂಡೆ. ಇದೇ ಸ್ಥಳದಲ್ಲಿ ಸೀತಾಮಾತೆಯವರು ಭೂಮಿಯ ಒಳಗೆ ಹೋಗಿದ್ದು. ತಾಯಿ ಮನೆ ಸೀತಾಮಾತೆಯವರು ವಾಸ ಮಾಡುತ್ತಿದ್ದಂತಹ ಸ್ಥಳ ಇದೆ. ಲಕ್ಷ್ಮಣರು ಬಂಡೆಗೆ ಬಾಣ ಬಿಟ್ಟಾಗ ಈ ತೀರ್ಥ ಉದ್ಭವವಾಗಿತ್ತು. ಇದೇ ಸ್ಥಳದಲ್ಲೇ ಸೀತಾಮಾತೆಯು ಅಗ್ನಿ ಪ್ರವೇಶ ಮಾಡಿದ್ದು. ನೀವು ನೋಡುತ್ತಿರುವಂತಹದ್ದು ಅವನಿ ಬೆಟ್ಟ, ಅವಂತಿಕ ಕ್ಷೇತ್ರ ಎಂದು ಸಹ ಕರೆಯುತ್ತಾರೆ. ಈ ಬೆಟ್ಟವು ಕೋಲಾರದಿಂದ ಕೇವಲ 30 ಕಿಲೋಮೀಟರ್ ದೂರದಲ್ಲಿದೆ. ಬೆಂಗಳೂರಿನಿಂದ ಸುಮಾರು 90 ಕಿಲೋಮೀಟರ್ ದೂರದಲ್ಲಿದೆ. ಅವನಿ ಅತ್ಯಂತ ಪ್ರಾಚೀನವಾದಂತಹ ಸ್ಥಳ. ರಾಮಾಯಣ ಮತ್ತು ಮಹಾಭಾರತದ ಟೈಮ್ಗೆ ಈ ಸ್ಥಳ ನಮ್ಮನ್ನು ಕನೆಕ್ಟ್ ಮಾಡುತ್ತದೆ. ಅದರ ಜೊತೆಗೆ ಭಾರತದ ಅತ್ಯಂತ ಪುಣ್ಯ ಕ್ಷೇತ್ರದಲ್ಲಿ ಈ ಅವನಿ ಕ್ಷೇತ್ರ ಕೂಡ ಒಂದು. ಮೊದಲಿಗೆ ಈ ಸ್ಥಳಕ್ಕೆ ಇದ್ದ ಹೆಸರು ಅವಂತಿಕಾ ಕ್ಷೇತ್ರ ಅಂತ. ವಾಲ್ಮೀಕಿ ಮಹರ್ಷಿಗಳು ಇಲ್ಲಿ ವಾಸ ಮಾಡುತ್ತಿದ್ದರು ಎನ್ನುವ ಕಾರಣಕ್ಕಾಗಿ ಈ ಬೆಟ್ಟಕ್ಕೆ ವಾಲ್ಮೀಕಿ ಪರ್ವತ ಅಂತಲೂ ಕರೆಯುತ್ತಾರೆ. ಪ್ರಭು ಶ್ರೀರಾಮರು ಸೀತಾಮಾತೆಯನ್ನು ಮರಳಿ ಅರಣ್ಯಕ್ಕೆ ಕಳುಹಿಸುವಂತಹ ಸಂದರ್ಭ ಬರುತ್ತದೆ. ಸೀತಾಮಾತೆಯು ಬಂದು ಉಳಿದುಕೊಂಡಂತಹ ಜಾಗವೇ ಈ ಅವನಿ ಕ್ಷೇತ್ರ. ಈ ಸ್ಥಳದಲ್ಲೇ ಸೀತಾಮಾತೆಯವರು ವಾಸ ಮಾಡಿರುತ್ತಾರೆ. ಸೀತಾಮಾತೆಯು ಲವಕುಶರಿಗೆ ಜನ್ಮ ನೀಡುತ್ತಾರೆ. ಅಂದರೆ ಲವಕುಶರ ಹುಟ್ಟು ಸ್ಥಳ ಈ ಅವನಿ ಕ್ಷೇತ್ರ. ಲವಕುಶರು ಅಶ್ವಮೇಧ ಯಾಗದ ಕುದುರೆಯನ್ನು ಕಟ್ಟು ಹಾಕಿರುತ್ತಾರೆ. ಆಗ ಯುದ್ಧ ಮಾಡಲು ಪ್ರಭು ಶ್ರೀರಾಮಚಂದ್ರರೇ ಬರುತ್ತಾರೆ. ಲವಕುಶರು ಮತ್ತು ಶ್ರೀರಾಮರ ನಡುವೆ ಯುದ್ಧ ನಡೆಯುತ್ತಿರುವ ವಿಷಯವನ್ನು ತಿಳಿದ ಸೀತಾಮಾತೆಯರು ನಾನು ಯುದ್ಧವನ್ನು ನೋಡಬೇಕು ಎಂದು ಆಂಜನೇಯ ಸ್ವಾಮಿಯನ್ನು ಕೇಳುತ್ತಾರೆ. ಆಗ ಆಂಜನೇಯ ಸ್ವಾಮಿಯವರು ಕಲ್ಲುಗಳ ಮೇಲೆ ಕಲ್ಲುಗಳನ್ನು ಜೋಡಿಸಿ ಸೀತಾಮಾತೆಯವರನ್ನು ಈ ಬಂಡೆಯ ಮೇಲೆ ಕೂರಿಸುತ್ತಾರೆ. ಸೀತಾಮಾತೆಯು ಈ ಬಂಡೆಯ ಮೇಲೆ ಕುಳಿತು ಯುದ್ಧವನ್ನು ನೋಡುತ್ತಿರುತ್ತಾರೆ. ತಂದೆ ಮಕ್ಕಳು ಯುದ್ಧ ಮಾಡುವುದನ್ನು ನೋಡುತ್ತಿರುವಾಗ ಅವರ ಕಣ್ಣುಗಳಿಂದ ಕಣ್ಣೀರು ಬರುತ್ತದೆ. ಕಣ್ಣೀರಿನ ಆ ಗುರುತುಗಳೇ ಆ ಕಲ್ಲಿನ ಮೇಲೆ ಇರುವ ಮಾರ್ಕ್ಸ್ಗಳು. ಕಪ್ಪು ಬಣ್ಣದ ಗುರುತು ಸೀತಾಮಾತೆಯವರ ಕಣ್ಣಿನ ಕಾಡಿಗೆಯ ಗುರುತು. ಅದೇ ರೀತಿ ಬಿಳಿ ಬಣ್ಣದ ಗುರುತು ಸೀತಾಮಾತೆಯ ಅವರು ಕಣ್ಣೀರು ಹಾಕುವಾಗ ಒಂದು ಕ್ಷೀರ ಬರುತ್ತೆ. ಸೊ ಆ ಕ್ಷೀರದ ಗುರುತೇ ಆ ಬಿಳಿ ಬಣ್ಣದ ಗುರುತು. ನಂತರ ಪ್ರಭು ಶ್ರೀರಾಮರಿಗೆ ಸತ್ಯ ಎಲ್ಲ ಗೊತ್ತಾಗುತ್ತದೆ. ಸ್ವಂತ ಮಕ್ಕಳ ಜೊತೆನೆ ತಾನು ಯುದ್ಧ ಮಾಡುತ್ತಿದ್ದೀನಿ ಅಂತ. ಸೀತಾಮಾತೆಯವರು ತಮ್ಮ ಮಕ್ಕಳನ್ನು ಪ್ರಭು ಶ್ರೀರಾಮಚಂದ್ರರಿಗೆ ಒಪ್ಪಿಸಿ ಸೀತಾಮಾತೆಯವರು ಭೂಮಿ ತಾಯಿಯನ್ನು ಸೇರಿಕೊಳ್ಳುತ್ತಾರೆ. ಸೀತಾಮಾತೆ ಭೂಮಿ ತಾಯಿಯನ್ನು ಸೇರಿಕೊಂಡ ಸ್ಥಳವೇ ಸೀತಾದೇವಿ ದೇವಸ್ಥಾನ. ಇದು ಮೇಲೆ ಇದೆ. ಸೊ ಅಲ್ಲಿಗೂ ಸಹ ಹೋಗೋಣ. ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ನೋಡಿ, ವಾಲ್ಮೀಕಿ ಮಹರ್ಷಿಗಳ ಒಂದು ಪ್ರತಿಮೆ ಬರೆದಿದ್ದಾರೆ. ನಮಗೆ ಲೆಫ್ಟ್ ಸೈಡ್ಗೆ ವಾಲ್ಮೀಕಿ ಮಹರ್ಷಿಗಳ ಮೂಲಾಶ್ರಮ ಅಂತ ಡೈರೆಕ್ಷನ್ ತೋರಿಸಿದ್ದಾರೆ. ಸೊ ನಮಗೆ ಲೆಫ್ಟ್ ಸೈಡ್ ಹೋಗಿದ್ದೀವಿ ಅಂತಂದ್ರೆ ನಮಗೆ ವಾಲ್ಮೀಕಿ ಮಹರ್ಷಿಗಳ ಮೂಲಾಶ್ರಮ ಸಿಗುತ್ತೆ. ಇವಾಗ ನಾವು ವಾಲ್ಮೀಕಿ ಮಹರ್ಷಿಗಳ ಮೂಲಾಶ್ರಮದ ಹತ್ತಿರ ಇದ್ದೀವಿ. ಒಳಗೆ ಹೋಗೋಣ ಬನ್ನಿ. ನಮಗೆ ರೈಟ್ ಸೈಡ್ ಕಾಣಿಸ್ತಾ ಇದೆ ನೋಡಿ, ಒಬ್ಬ ಮಹರ್ಷಿ ವಿಗ್ರಹ ಇದೆ. ಸೊ ಮೋಸ್ಟ್ಲಿ ಇದೇ ಮಹರ್ಷಿ ವಾಲ್ಮೀಕಿಗಳ ವಿಗ್ರಹ ಇರುತ್ತೆ. ಮಹರ್ಷಿ ವಾಲ್ಮೀಕಿಗಳು ಇಲ್ಲಿಂದನೇ, ಈ ಸ್ಥಳದಿಂದನೇ ರಾಮಾಯಣ ಬರೆದಿದ್ದಾರೆ ಅಂತ ಒಂದು ಪ್ರತೀತಿ ಇದೆ. ನಂತರ ನಮಗೆ ನೋಡಲು ಸಿಗುವ ಒಂದು ವಿಗ್ರಹ ವೀರಭದ್ರ ಸ್ವಾಮಿ ದೇವರದು. ಈ ವಿಗ್ರಹವನ್ನು ನೋಡಿಕೊಂಡು ಮುಂದೆ ಗುಹೆಯಲ್ಲಿಗೆ ಹೋದರೆ ಇದೇ ಸ್ಥಳದಲ್ಲೇ ಸೀತಾಮಾತೆಯವರು ಲವಕುಶರಿಗೆ ಜನ್ಮ ನೀಡಿರುತ್ತಾರೆ. ಮೂಲಾಶ್ರಮವನ್ನು ನೋಡಿಕೊಂಡು ಸ್ವಲ್ಪ ಕೆಳಗೆ ಬಂದರೆ ನಮಗೆ ಸಿಗುವುದೇ ಪಂಚಪಾಂಡವರ ದೇವಸ್ಥಾನ. ಈ ದೇವಸ್ಥಾನದ ವಿಶೇಷತೆ ಏನಂತಂದ್ರೆ, ದ್ವಾಪರ ಯುಗದಲ್ಲಿ ಪಾಂಡವರು ಅವಂತಿಕಾ ಕ್ಷೇತ್ರವನ್ನು ನೋಡೋಕ್ಕೆ ಬರುತ್ತಾರೆ. ರಾಮ ಸೀತೆಯರು ಇದ್ದಂತಹ ಈ ಸ್ಥಳವನ್ನು ಅವರು ವಿಸಿಟ್ ಮಾಡಕ್ಕೆ ಬರ್ತಾರೆ. ಆಗ ಆ ಪಾಂಡವರ ಸಹೋದರರು 5 ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡುತ್ತಾರೆ. ಧರ್ಮರಾಯ, ಭೀಮ, ಅರ್ಜುನ, ನಕುಲ, ಸಹದೇವರು
ಯಾಕೆ ಅವರು 5 ಲಿಂಗಗಳನ್ನು ಸ್ಥಾಪನೆ ಮಾಡಿದ್ದಾರೆ ಅಂತಂದ್ರೆ, ಅವರು ಅವಂತಿಕಾ ಕ್ಷೇತ್ರವನ್ನು ಭೇಟಿ ನೀಡಿದ ನೆನಪಿಗಾಗಿ ಇಲ್ಲಿ 5 ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿರುತ್ತಾರೆ. ಪಂಚಪಾಂಡವರ ದೇವಸ್ಥಾನವನ್ನು ನೋಡಿಕೊಂಡು ಮುಂದೆ ನಡೆದರೆ ನಮಗೆ ಒಂದು ಗಾಳಿ ಮಂಟಪ ಕಾಣಿಸುತ್ತದೆ. ಈ ಸ್ಥಳದಲ್ಲೇ ಶ್ರೀರಾಮಚಂದ್ರರು ಸೀತಾಮಾತೆಯನ್ನು ಹುಡುಕಿಕೊಂಡು ಬಂದಾಗ ವಿಶ್ರಾಂತಿಯನ್ನು ಪಡೆದಿರುತ್ತಾರೆ. ಗಾಳಿ ಮಂಟಪವನ್ನು ನೋಡಿಕೊಂಡು ಮುಂದೆ ಸಾಗಿದರೆ ನಮಗೆ ಸಿಗುವಂತಹ ಸ್ಥಳವೇ ಸೀತಾಮಾತೆಯವರು ಬಟ್ಟೆಯನ್ನು ತೊಳೆಯುತ್ತಿದ್ದಂತಹ ಸ್ಥಳ. ಇಲ್ಲಿ ನೀರು ಸ್ವಲ್ಪ ಜಾಸ್ತಿ ಬಂದಿದೆ, ಹಂಗಾಗಿ ಅಲ್ಲಿ ಒಂದು ದೀಪದ ಒಂದು ಗುರುತಿತ್ತು. ಸೊ ಆ ಒಂದು ದೀಪವನ್ನು ಹಚ್ಚಿಕೊಂಡು ಅವರು ಆ ಬಟ್ಟೆಯನ್ನು ತೊಳೆಯುತ್ತಿದ್ದಾರೆ ಅಂತ ಹೇಳುತ್ತಾರೆ. ನಮಗೆ ಮುಂದೆ ಬಂದರೆ ಒಂದು ಮಾರ್ಕ್ ನೋಡ್ಬೋದು ನೀವು. ಸೀತಾಮಾತೆಯರು ಲವಕುಶರಿಗೆ ಹಾಲುಣಿಸಲು ಬಳಸುತ್ತಿದ್ದಂತಹ ವಸ್ತು. ನಮ್ಮ ಒಂದು ಆಡುಭಾಷೆಯಲ್ಲಿ ಪಾಲಾಡೆ ಅಂತ ಕರಿತೀವಿ ಇದನ್ನ. ಸೊ ಈ ಒಂದು ಪರಿಕರನ ಯೂಸ್ ಮಾಡಿಕೊಂಡು ಸೀತಾಮಾತೆಯವರು ಲವಕುಶರಿಗೆ ಹಾಲನ್ನು ಉಣಿಸುತ್ತಿದ್ದರು ಅಂತ ಒಂದು ಪ್ರತೀತಿ ಇದೆ. ತಾಯಿ ಮನೆ ಸೀತಾಮಾತೆಯವರು ವಾಸವಿದ್ದ ಸ್ಥಳ. ವಾಲ್ಮೀಕಿ ಮಹರ್ಷಿಗಳ ಮೂಲಾಶ್ರಮದಲ್ಲಿ ಲವಕುಶರಿಗೆ ಜನ್ಮ ನೀಡಿದ ನಂತರ ಸೀತಾಮಾತೆಯವರು ವಾಸ ಮಾಡುತ್ತಿದ್ದಂತಹ ಮನೆ ಇದೆ. ಒಳಗೆ ಬಂದ ತಕ್ಷಣ ನಮಗೆ ಜೋಡಿ ಲಿಂಗ ಕಾಣಿಸುತ್ತದೆ. ಈ ಜೋಡಿ ಲಿಂಗಗಳು ಏನಕ್ಕೆ ಸಂಕೇತ ಅಂತಂದ್ರೆ, ಲವಕುಶರು ಅವಳಿ ಜವಳಿ ಆಗಿದ್ದರಿಂದ ಈ ಅವಳಿ ಜವಳಿ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಎನ್ನಲಾಗುತ್ತದೆ. ಇಲ್ಲಿ ನೋಡಿ, ಸೀತಾಮಾತೆಯವರು ಬಳಸಿದ್ದಂತಹ ಎಲ್ಲಾ ವಸ್ತುಗಳನ್ನು ಇಲ್ಲಿ ನೋಡ್ಬೋದು ನಾವು. ನೋಡಿ, ಅಲ್ಲಿ ಲವಕುಶರ ತೊಟ್ಟಿಲುಗಳು ಇದೆ. ಅದೇ ರೀತಿ ಸೀತಾಮಾತೆಯವರು ಮಂಗಳಾರತಿ ತಟ್ಟೆ, ಲವಕುಶರಿಗೆ ಸ್ನಾನ ಮಾಡಿಸಿದ್ದಂತಹ ಹಿತ್ತಾಳೆ ಪಾತ್ರೆ, ಇನ್ನುಳಿದವು ಮಣ್ಣಿನಿಂದ ಮಾಡಿದಂತಹ ಮಡಿಕೆಗಳು, ಅದೇ ರೀತಿ ಸೀತಾಮಾತೆಯವರು ಬಳಸುತ್ತಿದ್ದಂತಹ ಪಾತ್ರೆ ಸಾಮಗ್ರಿಗಳು ಇತ್ಯಾದಿ. ಇಲ್ಲಿ ನಮಗೆ ವಿಶೇಷ ಏನಪ್ಪಾ ಅಂದ್ರೆ ಸೀತಾಮಾತೆಯವರು ಲವಕುಶರಿಗೆ ನೀರನ್ನು ಕಾಯಿಸುತ್ತಿದ್ದಂತಹ ಹಿತ್ತಾಳೆ ಪಾತ್ರೆ ಇದೆ. ಸೊ ಈ ಒಂದು ಹಿತ್ತಾಳೆ ಪಾತ್ರೆಯನ್ನು ನಾವು ಬಡಿದಾಗ ನಮಗೆ ಸೇಮ್ ನಾವು ಹಿತ್ತಾಳೆ ಪಾತ್ರೆಯನ್ನು ಬಡಿದ ಸೌಂಡ್ ಹೇಗಿರುತ್ತೋ ಸೊ ಅದೇ ಸೌಂಡು ಇಲ್ಲಿ ಬರುತ್ತೆ, ನೀವು ನೋಡಬಹುದು. ನಿಮಗೆ ಒಂದು ಡೌಟ್ ಬರಬಹುದು, ಈ ಸಾಮಗ್ರಿಗಳು ಬಂಡೆಯಲ್ಲಿರುವ ಎಲ್ಲ ವಸ್ತುಗಳು ಉಲ್ಟಾ ಕಾಣಿಸ್ತಿದೆ ಅಂತ. ಅಂದ್ರೆ ಇವುಗಳನ್ನು ಹೇಗೆ ಬಳಕೆ ಮಾಡುತ್ತಿದ್ದರು ಅಂತ. ಸೀತಾಮಾತೆಯವರು ಈ ಸ್ಥಳದಲ್ಲಿ ವಾಸಿಸುತ್ತಿರುವಾಗ ಈ ಬಂಡೆ ಉಲ್ಟಾ ಇತ್ತು. ಸೀತಾಮಾತೆಯವರು ಉಪಯೋಗಿಸುತ್ತಿರುವ ವಸ್ತುಗಳನ್ನು ಯಾರೂ ತುಳಿಯಬಾರದು ಅಂತ ಆಂಜನೇಯ ಸ್ವಾಮಿಗಳು ವಸ್ತುಗಳನ್ನು ಬಂಡೆಯ ಒಳಗೆ ಸಿಕ್ಕಿಸಿ ಬಂಡೆಯನ್ನು ಉಲ್ಟಾ ಮಾಡುತ್ತಾರೆ. ಸೊ ಆವಾಗಿಂದ ಈ ವಸ್ತುಗಳು ಈ ತರ ಕಾಣಿಸುತ್ತೆ ಅಂತ. ತಾಯಿ ಮನೆಯನ್ನು ನೋಡಿಕೊಂಡು ಮುಂದೆ ಸಾಗುತ್ತಿದ್ದಾಗ ನಮಗೆ ಎಡಭಾಗದಲ್ಲಿ ಒಂದು ದೇವಾಲಯ ಕಾಣಿಸುತ್ತದೆ. ಆ ದೇವಾಲಯವೇ ಏಕಾಂತರಾಮಸ್ವಾಮಿ ದೇವಾಲಯ ಎಂದು. ಈ ದೇವಾಲಯದ ಬಗ್ಗೆ ಒಬ್ಬೊಬ್ಬರು ಒಂದೊಂದು ತರ ಹೇಳುತ್ತಾರೆ. ಸೀತಾಮಾತೆಯು ಭೂಗರ್ಭ ಸೇರಿದ ನಂತರ ಪ್ರಭು ಶ್ರೀರಾಮರು ಇಲ್ಲಿ ಬಂದು ಧ್ಯಾನ ಮಾಡಿದ್ದಾರೆ ಎಂದು ಹೇಳಲಾಗುತ್ತದೆ. ಆದ್ದರಿಂದ ಈ ದೇವಾಲಯಕ್ಕೆ ಏಕಾಂತರಾಮಸ್ವಾಮಿ ದೇವಾಲಯ ಅಂತ ಕರೆಯಲಾಗುತ್ತದೆ. ಈ ದೇವಾಲಯವನ್ನು ಚೋಳರ ಕಾಲದಲ್ಲಿ ನಿರ್ಮಿಸಲಾಗಿದೆ ಎಂದು ಹೇಳಲಾಗುತ್ತದೆ. ಏಕಾಂತರಾಮಸ್ವಾಮಿ ದೇವಾಲಯ ಒಳಗಡೆ ಬಂದಾಗ ನಮಗೆ ಒಂದು ನಂದಿ ವಿಗ್ರಹ ಕಾಣಿಸುತ್ತದೆ. ನಂದಿ ವಿಗ್ರಹದ ಎದುರು ಈಶ್ವರ ಲಿಂಗ ಇದೆ. ನಂತರ ಈ ದೇವಸ್ಥಾನವನ್ನು ನೋಡಿಕೊಂಡು ಮುಂದೆ ಹೋದರೆ ನಮಗೆ ಒಂದು ದೊಡ್ಡ ಬಂಡೆ ಕಾಣಿಸುತ್ತದೆ. ಇದಕ್ಕೆ ಮೆಟ್ಟಿಲು ಬಂಡೆ ಅಂತ ಕರೆಯುತ್ತಾರೆ. ಈ ಬಂಡೆಯ ಕೆಳಗೆ ನಾವು ಕುಳಿತು ವಿಶ್ರಾಂತಿ ಪಡೆಯಬಹುದು. ಈ ಬಂಡೆಯ ಕೆಳಗೆ ಕುಳಿತಾಗ ತುಂಬಾ ಕಾಮ್ ಮತ್ತು ಪ್ರಶಾಂತತೆಯಾದ ಒಂದು ಅನುಭವ ನಮಗೆ ಸಿಗುತ್ತದೆ. ನಾವು ಮೆಟ್ಟಿಲು ಬಂಡೆಯಿಂದ ಮುಂದೆ ಸಾಗಿದರೆ ನಮಗೆ ಒಂದು ಬೃಹದಾಕಾರದ ಒಂದು ಬಂಡೆ ಸಿಗುತ್ತದೆ. ಆ ಬಂಡೆಯ ಕೆಳಗೆ ಒಂದು ಕೊಳ ಇರುತ್ತದೆ ಅಥವಾ ಒಂದು ತೀರ್ಥ ಇರುತ್ತದೆ. ಆ ತೀರ್ಥದ ಹೆಸರೇ ಲಕ್ಷ್ಮಣ ತೀರ್ಥ ಅಥವಾ ಪಾತಾಳ ಗಂಗಾ ಅಂತಾನೂ ಕರೀತೀವಿ. ಸೊ ಇದರ ಒಂದು ಹಿನ್ನೆಲೆ ನಾವು ತಿಳ್ಕೊಂಡಾಗ, ಸೀತಾಮಾತೆಯರನ್ನು ಅರಣ್ಯಕ್ಕೆ ಬಿಟ್ಟು ಬರಲು ಶ್ರೀರಾಮರು ಆಜ್ಞೆಯನ್ನು ಮಾಡುತ್ತಾರೆ ಲಕ್ಷ್ಮಣರಿಗೆ. ಆಗ ಲಕ್ಷ್ಮಣರು ಬಂದು ಅರಣ್ಯದಲ್ಲಿ ಬಿಟ್ಟು ಹೋಗುವಾಗ ಸೀತಾಮಾತೆಯವರಿಗೆ ದಾಹ ಆಗುತ್ತದೆ. ಆವಾಗ ದಾಹ ಆಗುತ್ತಿದೆ ಅಂತ ಸೀತಾಮಾತೆಯವರು
ಲಕ್ಷ್ಮಣರನ್ನು ಕೇಳಿದಾಗ, ಆಗ ಲಕ್ಷ್ಮಣರು ಗಂಗಾ ಮಾತೆಯನ್ನು ಪ್ರಾರ್ಥಿಸಿ ಈ ಒಂದು ಬಂಡೆ ಇರುತ್ತದೆ. ಸೊ ಈ ಒಂದು ಬಂಡೆಗೆ ಬಾಣವನ್ನು ಬಿಡುತ್ತಾರೆ. ಆಗ ಈ ಒಂದು ತೀರ್ಥ ಉದ್ಭವ ಆಗುತ್ತದೆ. ಸೊ ಹಾಗಾಗಿ ಈ ಒಂದು ಕೊಳಕ್ಕೆ ಲಕ್ಷ್ಮಣ ತೀರ್ಥ ಎಂದು ಕರೆಯುತ್ತಾರೆ. ನಿಮಗೆ ಈ ಕಾಣಿಸುತ್ತಿರುವ ಕಟ್ಟಡ ಏನಪ್ಪಾ ಅಂತಂದ್ರೆ, ಅಂದ್ರೆ ಯಾತ್ರಿಕರು ಬರ್ತಾರಲ್ಲ, ಅವರು ಬಂದು ವಿಶ್ರಾಂತಿ ಮಾಡುವಂತಹ ಸ್ಥಳ. ಈ ಸ್ಥಳಕ್ಕೆ ನಾವು ಸೀತಾ ಪಾರ್ವತಿ ವಿಶ್ರಾಂತಧಾಮ ಎಂದು ಕರೆಯುತ್ತಾರೆ. ಮುಂದೆ ಹೋದ್ರೆ ನಮಗೆ ಇಲ್ಲೂ ಒಂದು ಸೀತಾ ಪಾರ್ವತಿಯರ ವಿಶ್ರಾಂತಧಾಮ ಸಿಗುತ್ತದೆ. ಮತ್ತೆ ನಮಗೆ ಇಲ್ಲಿ ಸ್ವಲ್ಪ ಮುಂದೆ ಹೋದ್ರೆ ನಮಗೆ ಇಲ್ಲಿ ಒಂದು ಕೆಂಪು ತಾವರೆ ಕೊಳ ಇದೆ. ಇದರ ತುಂಬಾ ಸುಂದರವಾಗಿ ತಾವರೆ ಹೂಗಳು ಬಿಟ್ಟಿದೆ ನೋಡಿ. ಈಗ ನಾವು ಲವಕುಶರು ಅಶ್ವಮೇಧ ಯಾಗದ ಕುದುರೆಯನ್ನು ಕಟ್ಟಿ ಹಾಕಿದ ಸ್ಥಳಕ್ಕೆ ಹೋಗೋಣ. ಈ ಒಂದು ಲೊಕೇಶನ್ ನೀವು ನೆನ್ಪಿಟ್ಕೊಳ್ಳಿ. ಸ್ಟೆಪ್ಸ್ ಅನ್ನು ಹತ್ತುವಾಗ ನಮಗೊಂದು ಎದುರುಗಡೆ ಒಂದು ಫಾಲ್ ಸಿಗುತ್ತೆ. ಸೊ ನಮಗೆ ರೈಟ್ ಸೈಡು ಒಂದು ಕೆಲವು ಬಂಡೆಗಳನ್ನು ಜೋಡಿಸಿದ್ದಾರೆ ನೋಡಿ. ಸೊ ಆ ಒಂದು ಕಲ್ಲುಗಳಿಂದ ಒಂದು ಬಂಡೆಯನ್ನು ಹತ್ತಿದಾಗ ನಮಗೆ ಮುಂದೆ ಸ್ಟ್ರೈಟ್ ಹೋಗಿದ್ದೀವಿ ಅಂತಂದ್ರೆ ನಮಗೆ ನೇರವಾಗಿ ಮುಂದೆಗೆ ಹೋದಾಗ ನಮಗೆ ಅಶ್ವಮೇಧ ಯಾಗದ ಕುದುರೆಯನ್ನು ಹಿಡಿದು ಕಟ್ಟಿ ಹಾಕಿದ ಜಾಗ ಕಾಣಿಸುತ್ತದೆ. ಇದೇ ಸ್ಥಳದಲ್ಲಿ ಲವಕುಶರು ಕುದುರೆಯನ್ನು ಕಟ್ಟಿ ಹಾಕಿದ ನಂತರ ಕುದುರೆಗೆ ಮೇವು ಸಿಗುವುದಿಲ್ಲ. ಆಗ ಬಂಡೆಯನ್ನೇ ಅದು ಏನ್ ಮಾಡುತ್ತೆ ಅಂದ್ರೆ ಕುದುರೆ ತಿಂದ್ಬಿಡತ್ತೆ. ಸೊ ಆ ಒಂದು ತಿಂದಿರೋ ಒಂದು ಗುರುತು ಈಗಲೂ ಇದೆ. ಸೊ ಈ ಒಂದು ಗುರುತನ್ನು ನಾವು ಗಮನಿಸಿದಾಗ ಅದು ಏನಾಗುತ್ತೆ ಅಂದ್ರೆ ಒಂದು ಕುದುರೆಯ ಒಂದು ಮುಖ ಯಾವ ರೀತಿ ಇರುತ್ತೋ, ಒಂದು ಒನ್ ಸೈಡ್ ಫೇಸ್ ಇರುತ್ತಲ್ಲ, ಸೊ ಆ ಒಂದು ಒನ್ ಸೈಡ್ ಫೇಸ್ ಇಲ್ಲಿ ನಿಮಗೆ ಕಾಣಿಸಬಹುದು. ಇಲ್ಲಿಗೆ ಬಂದ ಭಕ್ತಾದಿಗಳೆಲ್ಲ ಆ ಒಂದು ಜಾಗದಲ್ಲಿ ಹುಲ್ಲನ್ನು ಹಾಕುವ ಒಂದು ವಾಡಿಕೆ ಇಲ್ಲಿ ಇದೆ. ಈ ಸ್ಥಳವನ್ನು ನೋಡಿಕೊಂಡು ಮತ್ತೆ ವಾಪಸ್ ಹೋಗಬೇಕು. ಮತ್ತೆ ಮೆಟ್ಟಿಲುಗಳನ್ನು ಹತ್ತಿದ ನಂತರ ನಮಗೆ ಸಿಗುವುದೇ ಸೀತಾ ಪಾರ್ವತಿಯರ ದೇವಸ್ಥಾನ. ನಾವು ನೋಡುತ್ತಿರುವ ದೇವಸ್ಥಾನವು ಸೀತಾ ಪಾರ್ವತಿಯ ದೇವಸ್ಥಾನ. ಏನಕ್ಕೆ ಈ ಒಂದು ಸೀತಾ ಪಾರ್ವತಿ ದೇವಸ್ಥಾನ ಎಂದು ಹೆಸರು ಬಂತು ಅಂತಂದ್ರೆ, ಈ ದೇವಸ್ಥಾನದಲ್ಲಿ ಸೀತಾಮಾತೆಯವರು ಇದ್ದಾರೆ, ಅದೇ ರೀತಿ ಪಾರ್ವತಿ ದೇವಿಯವರು ಇದ್ದಾರೆ. ಸೊ ಹಾಗಾಗಿ ಈ ದೇವಸ್ಥಾನಕ್ಕೆ ಸೀತಾ ಪಾರ್ವತಿ ದೇವಸ್ಥಾನ ಅಂತ ಕರಿತೀವಿ. ಸೊ ಇದಕ್ಕೆ ಒಂದು ಹಿನ್ನೆಲೆ ಇದೆ, ಒಂದು ಪ್ರಸಂಗ ಇದೆ. ಏನಪ್ಪಾ ಒಂದು ಪ್ರಸಂಗ ಅಂತಂದ್ರೆ, ಪ್ರಭು ಶ್ರೀರಾಮರಿಂದ ದೂರವಾದಂತಹ ಸೀತಾಮಾತೆಯವರು ಈ ಮಹರ್ಷಿ ವಾಲ್ಮೀಕಿ ಆಶ್ರಮಕ್ಕೆ ಬಂದು ನೆಲೆಸುತ್ತಾರೆ. ಆಗ ಸೀತಾಮಾತೆಯವರಿಗೆ ಪ್ರಭು ಶ್ರೀರಾಮಚಂದ್ರರನ್ನು ನೋಡಬೇಕು ಅನ್ನುವ ಒಂದು ಮನಸ್ಸಾಗುತ್ತದೆ. ಆವಾಗ ವಾಲ್ಮೀಕಿ ಮಹರ್ಷಿಗಳ ಜೊತೆ ಕೇಳುತ್ತಾರೆ, ನಾನು ಪ್ರಭು ಶ್ರೀರಾಮಚಂದ್ರರ ದರ್ಶನ ಪಡಿಬೇಕು ಅಂತ. ಸೊ ಆವಾಗ ವಾಲ್ಮೀಕಿ ಮಹರ್ಷಿಗಳು ಒಂದು ಸಲಹೆಯನ್ನು ನೀಡುತ್ತಾರೆ. ಏನಪ್ಪಾ ಅಂತಂದ್ರೆ, ಪಾರ್ವತಿ ದೇವಿಯ ರಥ ಮಾಡುವುದು ಅಂತ ಹೇಳುತ್ತಾರೆ. ಆಗ ಸ್ವತಃ ಸೀತಾಮಾತೆಯವರೇ ಪಾರ್ವತಿ ದೇವಿಯ ವಿಗ್ರಹವನ್ನು ಮಾಡಿ ಪ್ರತಿದಿನ ಪಾರ್ವತಿ ದೇವಿಯ ಆರಾಧನೆಯನ್ನು ಸಹ ಮಾಡುತ್ತಾರೆ. ನಂತರ ಇವಾಗ ನಾವು ಸೀತಾಮಾತೆಯ ಒಂದು ವಿಗ್ರಹ ನೋಡುತ್ತಿದ್ದೀವಿ. ಸೊ ಆ ಒಂದು ವಿಗ್ರಹದ ಜಾಗದಲ್ಲೇ ಸೀತಾಮಾತೆಯವರು ಭೂಮಿ ತಾಯಿಯ ಮಡಿಲನ್ನು ಸೇರಿರುವ ಜಾಗ. ಸೀತಾಮಾತೆಯ ಪಕ್ಕದಲ್ಲಿ ಇರುವ ಒಂದು ವಿಗ್ರಹ ಪಾರ್ವತಿ ದೇವಿಯ ವಿಗ್ರಹ. ಇಲ್ಲಿ ಈ ದೇವಸ್ಥಾನದಲ್ಲಿ ಎರಡೂ ವಿಗ್ರಹಗಳು ಒಂದೇ ಕಡೆ ಇರುವುದರಿಂದ ಈ ದೇವಾಲಯಕ್ಕೆ ಸೀತಾ ಪಾರ್ವತಿಯ ದೇವಾಲಯ. ನಂತರ ಆದಿಶಂಕರಾಚಾರ್ಯರು ಚಕ್ರವನ್ನು ಸ್ಥಾಪಿಸಿ ಪಾದುಕೆಗಳನ್ನು ಇಡುತ್ತಾರೆ. ಸೀತಾಮಾತೆಯರಿಗಾಗಿ ಇರುವ ಏಕೈಕ ದೇವಸ್ಥಾನವೆಂದರೆ ಈ ಅವನಿ ಕ್ಷೇತ್ರದಲ್ಲಿರುವ ಒಂದು ಸೀತಾಮಾತೆಯ ದೇವಸ್ಥಾನ. ಸೀತಾ ಪಾರ್ವತಿಯ ದೇವಾಲಯ ಹಿಂದೆ ಭಾಗದಲ್ಲಿ ನಾವು ಮುಂದೆ ನಡೆದರೆ ನಮಗೆ ಸಿಗುವಂತಹದ್ದು ಹೊರಲುಗುಂಡು ಅಂತ. ಸೊ ಈ ಒಂದು ಹೊರಲುಗುಂಡುವಿನ ಬಗ್ಗೆ ನನಗೆ ಅಷ್ಟೊಂದು ಮಾಹಿತಿ ಇಲ್ಲ. ಈ ಒಂದು ಅರ್ಚಕರು ಹೇಳಿದ ಪ್ರಕಾರ ಏನಪ್ಪಾ ಅಂತಂದ್ರೆ, ಈ ಹೊರಲುಗುಂಡುನಲ್ಲಿ ಹೊರಲು ಸೇವೆ ಮಾಡಿದರೆ ಎಷ್ಟೇ ಮೈಕೈ ನೋವಿತ್ತು ಅಂತಂದ್ರೆ ನಿವಾರಣೆ ಆಗುತ್ತೆ. ಅದೇ ರೀತಿ